ಬೆಂಗಳೂರಿನಲ್ಲಿ ಸುಮಾರು 40 ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ಕಳಿಸುವಂಥ ಕೆಲಸ ಆಗಿದೆ. ಇವತ್ತು ಬೆಳಗ್ಗೆ 7:40 ಸುಮಾರಿಗೆ ರೋಡ್ ಕಿಲ್ ಎಂಬ ಮೇಲ್ ಐಡಿಯಾ ಮೂಲಕ ಸುಮಾರು 40 ಶಾಲೆಗಳಿಗೆ ಬಾಂಬ್ ಇಡಲಾಗಿದೆ ಅಂಥೇಳಿ ಒಂದು ಮೇಲನ್ನು ಕಳಿಸುವಂಥ ಕೆಲಸ ಆಗಿದೆ. ಸದ್ಯಕ್ಕೆ ನಾನೊಂದು ಖಾಸಗಿ ಶಾಲೆಯ ಬಳಿ ಇದ್ದೀನಿ. ಇದು ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸೈಂಟ್ ಜರ್ಮೈನ್ ಅಕಾಡೆಮಿ ಅನ್ನುವಂಥ ಒಂದು ಖಾಸಗಿ ಶಾಲೆ. ಇದೇ ರೀತಿಯಾದಂಥ ನಗರದಲ್ಲಿರುವಂಥ 40 ಶಾಲೆಗಳಿಗೆ ಓರ್ವ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ರೋಡ್ ಕಿಲ್ ಎಂಬಂತಹ ಮೇಲ್ ಐಡಿಯಾ ಮೂಲಕ ಒಂದು ಬಾಂಬ್ ಬೆದರಿಕೆಯ ಮೇಲನ್ನು ಹಾಕಿದ್ದಾನೆ. ಶಾಲೆಗಳಲ್ಲಿ ನಾನು ಬಾಂಬನ್ನು ಇಟ್ಟಿದ್ದೇನೆ, ಒಳಗಡೆ ಎಲ್ಲೂ ಕೂಡ ಗೊತ್ತಾಗದಿರುವಂಥ ಜಾಗಗಳಲ್ಲಿ ನಾನು ಬಾಂಬನ್ನು ಇಟ್ಟಿದ್ದೇನೆ, ಅದು ಏಕಾಏಕಿ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಒಳಗಡೆ ಇರುವಂಥ ಅಂದರೆ ತರಗತಿಗಳಲ್ಲಿ ಕುಳಿತಿರುವಂಥ ಮಕ್ಕಳೆಲ್ಲರೂ ಕೂಡ ಬಾಂಬ್ ಬ್ಲಾಸ್ಟ್ನಿಂದ ಸಾವನ್ನಪ್ತಾರೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಆ ಒಂದು ದುಷ್ಕರ್ಮಿ ಮಾಡಿದ್ದಾನೆ. ಈಗಾಗಲೇ ಯಾವಾಗ ಒಂದು ಮೇಲ್ ಪರಿಶೀಲನೆ ಮಾಡಲಾಗುತ್ತೋ ಕೂಡಲೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡುವಂಥ ಕೆಲಸವನ್ನು ಸ್ಥಳೀಯ ಮಂಡಳಿ ಅಂದರೆ ಶಾಲೆಗಳ ಮಂಡಳಿ ಮಾಡುತ್ತೆ. ಕೂಡಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಮತ್ತು ಬಾಂಬ್ ಸ್ಕ್ವಾಡ್ ಬಂದು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಲಾಗಿದೆ. ಈಗಾಗಲೇ ಬಹುತೇಕ ಶಾಲೆಗಳಲ್ಲಿ ಪರಿಶೀಲನೆ ಕಾರ್ಯ ಮುಂದುವರೆದಿದೆ. ಪರಿಶೀಲನೆ ವೇಳೆ ಯಾವುದೇ ರೀತಿಯಾದಂಥ ಅವಘಡ ಸಂಬಂಧಿಸಿಲ್ಲ, ಜೊತೆಗೆ ಯಾವುದೇ ರೀತಿಯಾದಂಥ ಸ್ಫೋಟಕ ವಸ್ತು ಆಗಿರ್ಬೋದು, ಯಾವುದೇ ರೀತಿಯಾದಂಥ ಅನುಮಾನಾಸ್ಪದ ವಸ್ತುಗಳು ಇಲ್ಲಿವರೆಗೂ ಕೂಡ ಪತ್ತೆಯಾಗಿಲ್ಲ. ಸದ್ಯಕ್ಕೆ ಆ ವ್ಯಕ್ತಿ ಯಾರು, ಬಾಂಬ್ ಬೆದರಿಕೆ ಮೇಲೆ ಯಾರು ಹಾಕಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಸುಮಾರು 40 ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ಕಳಿಸುವಂಥ ಕೆಲಸ ಆಗಿದೆ. ಇವತ್ತು ಬೆಳಗ್ಗೆ 7:40 ಸುಮಾರಿಗೆ ರೋಡ್ ಕಿಲ್ ಎಂಬ ಮೇಲ್ ಐಡಿಯಾ ಮೂಲಕ ಸುಮಾರು 40 ಶಾಲೆಗಳಿಗೆ ಬಾಂಬ್ ಇಡಲಾಗಿದೆ ಅಂಥೇಳಿ ಒಂದು ಮೇಲನ್ನು ಕಳಿಸುವಂಥ ಕೆಲಸ ಆಗಿದೆ. ಸದ್ಯಕ್ಕೆ ನಾನೊಂದು ಖಾಸಗಿ ಶಾಲೆಯ ಬಳಿ ಇದ್ದೀನಿ. ಇದು ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸೈಂಟ್ ಜರ್ಮೈನ್ ಅಕಾಡೆಮಿ ಅನ್ನುವಂಥ ಒಂದು ಖಾಸಗಿ ಶಾಲೆ. ಇದೇ ರೀತಿಯಾದಂಥ ನಗರದಲ್ಲಿರುವಂಥ 40 ಶಾಲೆಗಳಿಗೆ ಓರ್ವ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ರೋಡ್ ಕಿಲ್ ಎಂಬಂತಹ ಮೇಲ್ ಐಡಿಯಾ ಮೂಲಕ ಒಂದು ಬಾಂಬ್ ಬೆದರಿಕೆಯ ಮೇಲನ್ನು ಹಾಕಿದ್ದಾನೆ. ಶಾಲೆಗಳಲ್ಲಿ ನಾನು ಬಾಂಬನ್ನು ಇಟ್ಟಿದ್ದೇನೆ, ಒಳಗಡೆ ಎಲ್ಲೂ ಕೂಡ ಗೊತ್ತಾಗದಿರುವಂಥ ಜಾಗಗಳಲ್ಲಿ ನಾನು ಬಾಂಬನ್ನು ಇಟ್ಟಿದ್ದೇನೆ, ಅದು ಏಕಾಏಕಿ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಒಳಗಡೆ ಇರುವಂಥ ಅಂದರೆ ತರಗತಿಗಳಲ್ಲಿ ಕುಳಿತಿರುವಂಥ ಮಕ್ಕಳೆಲ್ಲರೂ ಕೂಡ ಬಾಂಬ್ ಬ್ಲಾಸ್ಟ್ನಿಂದ ಸಾವನ್ನಪ್ತಾರೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಆ ಒಂದು ದುಷ್ಕರ್ಮಿ ಮಾಡಿದ್ದಾನೆ. ಈಗಾಗಲೇ ಯಾವಾಗ ಒಂದು ಮೇಲ್ ಪರಿಶೀಲನೆ ಮಾಡಲಾಗುತ್ತೋ ಕೂಡಲೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡುವಂಥ ಕೆಲಸವನ್ನು ಸ್ಥಳೀಯ ಮಂಡಳಿ ಅಂದರೆ ಶಾಲೆಗಳ ಮಂಡಳಿ ಮಾಡುತ್ತೆ. ಕೂಡಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಮತ್ತು ಬಾಂಬ್ ಸ್ಕ್ವಾಡ್ ಬಂದು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಲಾಗಿದೆ. ಈಗಾಗಲೇ ಬಹುತೇಕ ಶಾಲೆಗಳಲ್ಲಿ ಪರಿಶೀಲನೆ ಕಾರ್ಯ ಮುಂದುವರೆದಿದೆ. ಪರಿಶೀಲನೆ ವೇಳೆ ಯಾವುದೇ ರೀತಿಯಾದಂಥ ಅವಘಡ ಸಂಬಂಧಿಸಿಲ್ಲ, ಜೊತೆಗೆ ಯಾವುದೇ ರೀತಿಯಾದಂಥ ಸ್ಫೋಟಕ ವಸ್ತು ಆಗಿರ್ಬೋದು, ಯಾವುದೇ ರೀತಿಯಾದಂಥ ಅನುಮಾನಾಸ್ಪದ ವಸ್ತುಗಳು ಇಲ್ಲಿವರೆಗೂ ಕೂಡ ಪತ್ತೆಯಾಗಿಲ್ಲ. ಸದ್ಯಕ್ಕೆ ಆ ವ್ಯಕ್ತಿ ಯಾರು, ಬಾಂಬ್ ಬೆದರಿಕೆ ಮೇಲೆ ಯಾರು ಹಾಕಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಸುಮಾರು 40 ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ಕಳಿಸುವಂಥ ಕೆಲಸ ಆಗಿದೆ. ಇವತ್ತು ಬೆಳಗ್ಗೆ 7:40 ಸುಮಾರಿಗೆ ರೋಡ್ ಕಿಲ್ ಎಂಬ ಮೇಲ್ ಐಡಿಯಾ ಮೂಲಕ ಸುಮಾರು 40 ಶಾಲೆಗಳಿಗೆ ಬಾಂಬ್ ಇಡಲಾಗಿದೆ ಅಂಥೇಳಿ ಒಂದು ಮೇಲನ್ನು ಕಳಿಸುವಂಥ ಕೆಲಸ ಆಗಿದೆ. ಸದ್ಯಕ್ಕೆ ನಾನೊಂದು ಖಾಸಗಿ ಶಾಲೆಯ ಬಳಿ ಇದ್ದೀನಿ. ಇದು ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸೈಂಟ್ ಜರ್ಮೈನ್ ಅಕಾಡೆಮಿ ಅನ್ನುವಂಥ ಒಂದು ಖಾಸಗಿ ಶಾಲೆ. ಇದೇ ರೀತಿಯಾದಂಥ ನಗರದಲ್ಲಿರುವಂಥ 40 ಶಾಲೆಗಳಿಗೆ ಓರ್ವ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ರೋಡ್ ಕಿಲ್ ಎಂಬಂತಹ ಮೇಲ್ ಐಡಿಯಾ ಮೂಲಕ ಒಂದು ಬಾಂಬ್ ಬೆದರಿಕೆಯ ಮೇಲನ್ನು ಹಾಕಿದ್ದಾನೆ. ಶಾಲೆಗಳಲ್ಲಿ ನಾನು ಬಾಂಬನ್ನು ಇಟ್ಟಿದ್ದೇನೆ, ಒಳಗಡೆ ಎಲ್ಲೂ ಕೂಡ ಗೊತ್ತಾಗದಿರುವಂಥ ಜಾಗಗಳಲ್ಲಿ ನಾನು ಬಾಂಬನ್ನು ಇಟ್ಟಿದ್ದೇನೆ, ಅದು ಏಕಾಏಕಿ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಒಳಗಡೆ ಇರುವಂಥ ಅಂದರೆ ತರಗತಿಗಳಲ್ಲಿ ಕುಳಿತಿರುವಂಥ ಮಕ್ಕಳೆಲ್ಲರೂ ಕೂಡ ಬಾಂಬ್ ಬ್ಲಾಸ್ಟ್ನಿಂದ ಸಾವನ್ನಪ್ತಾರೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಆ ಒಂದು ದುಷ್ಕರ್ಮಿ ಮಾಡಿದ್ದಾನೆ. ಈಗಾಗಲೇ ಯಾವಾಗ ಒಂದು ಮೇಲ್ ಪರಿಶೀಲನೆ ಮಾಡಲಾಗುತ್ತೋ ಕೂಡಲೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡುವಂಥ ಕೆಲಸವನ್ನು ಸ್ಥಳೀಯ ಮಂಡಳಿ ಅಂದರೆ ಶಾಲೆಗಳ ಮಂಡಳಿ ಮಾಡುತ್ತೆ. ಕೂಡಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಮತ್ತು ಬಾಂಬ್ ಸ್ಕ್ವಾಡ್ ಬಂದು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಲಾಗಿದೆ. ಈಗಾಗಲೇ ಬಹುತೇಕ ಶಾಲೆಗಳಲ್ಲಿ ಪರಿಶೀಲನೆ ಕಾರ್ಯ ಮುಂದುವರೆದಿದೆ. ಪರಿಶೀಲನೆ ವೇಳೆ ಯಾವುದೇ ರೀತಿಯಾದಂಥ ಅವಘಡ ಸಂಬಂಧಿಸಿಲ್ಲ, ಜೊತೆಗೆ ಯಾವುದೇ ರೀತಿಯಾದಂಥ ಸ್ಫೋಟಕ ವಸ್ತು ಆಗಿರ್ಬೋದು, ಯಾವುದೇ ರೀತಿಯಾದಂಥ ಅನುಮಾನಾಸ್ಪದ ವಸ್ತುಗಳು ಇಲ್ಲಿವರೆಗೂ ಕೂಡ ಪತ್ತೆಯಾಗಿಲ್ಲ. ಸದ್ಯಕ್ಕೆ ಆ ವ್ಯಕ್ತಿ ಯಾರು, ಬಾಂಬ್ ಬೆದರಿಕೆ ಮೇಲೆ ಯಾರು ಹಾಕಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಬೆಂಗಳೂರಿನಲ್ಲಿ ಸುಮಾರು 40 ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ಕಳಿಸುವಂಥ ಕೆಲಸ ಆಗಿದೆ. ಇವತ್ತು ಬೆಳಗ್ಗೆ 7:40 ಸುಮಾರಿಗೆ ರೋಡ್ ಕಿಲ್ ಎಂಬ ಮೇಲ್ ಐಡಿಯಾ ಮೂಲಕ ಸುಮಾರು 40 ಶಾಲೆಗಳಿಗೆ ಬಾಂಬ್ ಇಡಲಾಗಿದೆ ಅಂಥೇಳಿ ಒಂದು ಮೇಲನ್ನು ಕಳಿಸುವಂಥ ಕೆಲಸ ಆಗಿದೆ. ಸದ್ಯಕ್ಕೆ ನಾನೊಂದು ಖಾಸಗಿ ಶಾಲೆಯ ಬಳಿ ಇದ್ದೀನಿ. ಇದು ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸೈಂಟ್ ಜರ್ಮೈನ್ ಅಕಾಡೆಮಿ ಅನ್ನುವಂಥ ಒಂದು ಖಾಸಗಿ ಶಾಲೆ. ಇದೇ ರೀತಿಯಾದಂಥ ನಗರದಲ್ಲಿರುವಂಥ 40 ಶಾಲೆಗಳಿಗೆ ಓರ್ವ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ರೋಡ್ ಕಿಲ್ ಎಂಬಂತಹ ಮೇಲ್ ಐಡಿಯಾ ಮೂಲಕ ಒಂದು ಬಾಂಬ್ ಬೆದರಿಕೆಯ ಮೇಲನ್ನು ಹಾಕಿದ್ದಾನೆ. ಶಾಲೆಗಳಲ್ಲಿ ನಾನು ಬಾಂಬನ್ನು ಇಟ್ಟಿದ್ದೇನೆ, ಒಳಗಡೆ ಎಲ್ಲೂ ಕೂಡ ಗೊತ್ತಾಗದಿರುವಂಥ ಜಾಗಗಳಲ್ಲಿ ನಾನು ಬಾಂಬನ್ನು ಇಟ್ಟಿದ್ದೇನೆ, ಅದು ಏಕಾಏಕಿ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಒಳಗಡೆ ಇರುವಂಥ ಅಂದರೆ ತರಗತಿಗಳಲ್ಲಿ ಕುಳಿತಿರುವಂಥ ಮಕ್ಕಳೆಲ್ಲರೂ ಕೂಡ ಬಾಂಬ್ ಬ್ಲಾಸ್ಟ್ನಿಂದ ಸಾವನ್ನಪ್ತಾರೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಆ ಒಂದು ದುಷ್ಕರ್ಮಿ ಮಾಡಿದ್ದಾನೆ. ಈಗಾಗಲೇ ಯಾವಾಗ ಒಂದು ಮೇಲ್ ಪರಿಶೀಲನೆ ಮಾಡಲಾಗುತ್ತೋ ಕೂಡಲೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡುವಂಥ ಕೆಲಸವನ್ನು ಸ್ಥಳೀಯ ಮಂಡಳಿ ಅಂದರೆ ಶಾಲೆಗಳ ಮಂಡಳಿ ಮಾಡುತ್ತೆ. ಕೂಡಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಮತ್ತು ಬಾಂಬ್ ಸ್ಕ್ವಾಡ್ ಬಂದು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಲಾಗಿದೆ. ಈಗಾಗಲೇ ಬಹುತೇಕ ಶಾಲೆಗಳಲ್ಲಿ ಪರಿಶೀಲನೆ ಕಾರ್ಯ ಮುಂದುವರೆದಿದೆ. ಪರಿಶೀಲನೆ ವೇಳೆ ಯಾವುದೇ ರೀತಿಯಾದಂಥ ಅವಘಡ ಸಂಬಂಧಿಸಿಲ್ಲ, ಜೊತೆಗೆ ಯಾವುದೇ ರೀತಿಯಾದಂಥ ಸ್ಫೋಟಕ ವಸ್ತು ಆಗಿರ್ಬೋದು, ಯಾವುದೇ ರೀತಿಯಾದಂಥ ಅನುಮಾನಾಸ್ಪದ ವಸ್ತುಗಳು ಇಲ್ಲಿವರೆಗೂ ಕೂಡ ಪತ್ತೆ ಆಗಿಲ್ಲ. ಸದ್ಯಕ್ಕೆ ಆ ವ್ಯಕ್ತಿ ಯಾರು, ಬಾಂಬ್ ಬೆದರಿಕೆ ಮೇಲೆ ಯಾರು ಹಾಕಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಸುಮಾರು 40 ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ಕಳಿಸುವಂಥ ಕೆಲಸ ಆಗಿದೆ. ಇವತ್ತು ಬೆಳಗ್ಗೆ 7:40 ಸುಮಾರಿಗೆ ರೋಡ್ ಕಿಲ್ ಎಂಬ ಮೇಲ್ ಐಡಿಯಾ ಮೂಲಕ ಸುಮಾರು 40 ಶಾಲೆಗಳಿಗೆ ಬಾಂಬ್ ಇಡಲಾಗಿದೆ ಅಂಥೇಳಿ ಒಂದು ಮೇಲನ್ನು ಕಳಿಸುವಂಥ ಕೆಲಸ ಆಗಿದೆ. ಸದ್ಯಕ್ಕೆ ನಾನೊಂದು ಖಾಸಗಿ ಶಾಲೆಯ ಬಳಿ ಇದ್ದೀನಿ. ಇದು ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸೈಂಟ್ ಜರ್ಮೈನ್ ಅಕಾಡೆಮಿ ಅನ್ನುವಂಥ ಒಂದು ಖಾಸಗಿ ಶಾಲೆ. ಇದೇ ರೀತಿಯಾದಂಥ ನಗರದಲ್ಲಿರುವಂಥ 40 ಶಾಲೆಗಳಿಗೆ ಓರ್ವ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ರೋಡ್ ಕಿಲ್ ಎಂಬಂತಹ ಮೇಲ್ ಐಡಿಯಾ ಮೂಲಕ ಒಂದು ಬಾಂಬ್ ಬೆದರಿಕೆಯ ಮೇಲನ್ನು ಹಾಕಿದ್ದಾನೆ. ಶಾಲೆಗಳಲ್ಲಿ ನಾನು ಬಾಂಬನ್ನು ಇಟ್ಟಿದ್ದೇನೆ, ಒಳಗಡೆ ಎಲ್ಲೂ ಕೂಡ ಗೊತ್ತಾಗದಿರುವಂಥ ಜಾಗಗಳಲ್ಲಿ ನಾನು ಬಾಂಬನ್ನು ಇಟ್ಟಿದ್ದೇನೆ, ಅದು ಏಕಾಏಕಿ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಒಳಗಡೆ ಇರುವಂಥ ಅಂದರೆ ತರಗತಿಗಳಲ್ಲಿ ಕುಳಿತಿರುವಂಥ ಮಕ್ಕಳೆಲ್ಲರೂ ಕೂಡ ಬಾಂಬ್ ಬ್ಲಾಸ್ಟ್ನಿಂದ ಸಾವನ್ನಪ್ತಾರೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಆ ಒಂದು ದುಷ್ಕರ್ಮಿ ಮಾಡಿದ್ದಾನೆ. ಈಗಾಗಲೇ ಯಾವಾಗ ಒಂದು ಮೇಲ್ ಪರಿಶೀಲನೆ ಮಾಡಲಾಗುತ್ತೋ ಕೂಡಲೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡುವಂಥ ಕೆಲಸವನ್ನು ಸ್ಥಳೀಯ ಮಂಡಳಿ ಅಂದರೆ ಶಾಲೆಗಳ ಮಂಡಳಿ ಮಾಡುತ್ತೆ. ಕೂಡಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಮತ್ತು ಬಾಂಬ್ ಸ್ಕ್ವಾಡ್ ಬಂದು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಲಾಗಿದೆ. ಈಗಾಗಲೇ ಬಹುತೇಕ ಶಾಲೆಗಳಲ್ಲಿ ಪರಿಶೀಲನೆ ಕಾರ್ಯ ಮುಂದುವರೆದಿದೆ. ಪರಿಶೀಲನೆ ವೇಳೆ ಯಾವುದೇ ರೀತಿಯಾದಂಥ ಅವಘಡ ಸಂಬಂಧಿಸಿಲ್ಲ, ಜೊತೆಗೆ ಯಾವುದೇ ರೀತಿಯಾದಂಥ ಸ್ಫೋಟಕ ವಸ್ತು ಆಗಿರ್ಬೋದು, ಯಾವುದೇ ರೀತಿಯಾದಂಥ ಅನುಮಾನಾಸ್ಪದ ವಸ್ತುಗಳು ಇಲ್ಲಿವರೆಗೂ ಕೂಡ ಪತ್ತೆ ಆಗಿಲ್ಲ. ಸದ್ಯಕ್ಕೆ ಆ ವ್ಯಕ್ತಿ ಯಾರು, ಬಾಂಬ್ ಬೆದರಿಕೆ ಮೇಲೆ ಯಾರು ಹಾಕಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.